ದೀಪಾವಳಿ ಜಾತ್ರೆ ಚಂದಾ ವಸೂಲಿಗೆ ನಿರಾಕರಣೆ, ಕುಟುಂಬದ ಮೇಲೆ ಬಹಿಷ್ಕಾರ, ಜಮೀನಿಗೆ ನೀರು ಸ್ಥಗಿತ, ಕುಟುಂಬ ಹೈರಾಣು. ದೀಪಾವಳಿ ಜಾತ್ರೆ ಚಂದಾ ವಸೂಲಿ ಮಾಡಲು ಜೊತೆಗೆ ಬರಲಿಲ್ಲ ಎಂಬ ಕ್ಷುಲ್ಲಕ ಕಾರಣಕ್ಕೆ ಕುಟುಂಬವೊಂದರ ಮೇಲೆ ಬಹಿಷ್ಕಾರ ಹಾಕಿ ಜಮೀನಿಗೆ ನೀರು ಸ್ಥಗಿತಗೊಳಿಸಿರುವಂತಹ ಘಟನೆಯೊಂದು ಎಚ್.ಡಿ.ಕೋಟೆ ತಾಲೂಕಿನ ವಡಕನಮಾಳು ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಚಂದ್ರಶೇಖರ್ ಕುಟುಂಬದ ಮೇಲೆ ಬಹಿಷ್ಕಾರ ಹಾಕಲಾಗಿದ್ದು, ಇಡೀ ಕುಟುಂಬ ಹೈರಾಣಾಗಿ ಪರಿಸ್ಥಿತಿಗೆ ಬಂದಿದ್ದು, ಬಹಿಷ್ಕಾರ ತೆರವುಗೊಳಿಸುವಂತೆ ಚಂದ್ರಶೇಖರ್ ತಾಲೂಕು ಆಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ದೀಪಾವಳಿ ಜಾತ್ರೆಗೆ ಪ್ರತಿ ಕುಟುಂಬದಿಂದ ಗ್ರಾಮದ ಮುಖಂಡರು ತಲಾ ₹500 ಚಂದಾ ವಸೂಲಿಯನ್ನ ಮಾಡಿದ್ದಾರೆ. ಜಾತ್ರೆಗೆ ಹಣದ ಕೊರತೆ ಎದುರಾದಾಗ ಸಾರ್ವಜನಿಕರಿಂದ ಚಂದಾ ವಸೂಲಿ ಮಾಡಲು ನಿರ್ಧರಿಸಿ ಚಂದ್ರಶೇಖರ್ ಕುಟುಂಬದವರನ್ನು ಆಹ್ವಾನಿಸಿದ್ದಾರೆ. ಸಾರ್ವಜನಿಕರಿಂದ ಚಂದಾ ವಸೂಲಿ ಮಾಡುವುದು ಸರಿಯಿಲ್ಲ ಎಂಬ ಚಂದ್ರಶೇಖರ್ ಅವರು ನಿರಾಕರಿಸಿದಾಗ ದಂಡ ವಿಧಿಸಿ ಬಹಿಷ್ಕಾರವನ್ನ ಹೇರಿದ್ದಾರೆ. ನಂತರ ಜಮೀನಿಗೆ ನೀರಿನ ವ್ಯವಸ್ಥೆಯನ್ನ ಬಂದ್ ಮಾಡಿದ್ದಾರೆ. ಮದುವೆ ಸಮಾರಂಭಗಳಿಗೆ ಆಹ್ವಾನವಿಲ್ಲ, ಗ್ರಾಮದಲ್ಲಿ ಯಾರೊಬ್ಬರು ಕೂಡ ಅವರ ಜೊತೆ ಮಾತನಾಡುವಂತಿಲ್ಲ. ಹೀಗೆ ಹಲವು ರೀತಿಯಾಗಿ ನಿರ್ಬಂಧನೆಗಳನ್ನು ಹಾಕಿ ಕುಟುಂಬದ ಮೇಲೆ ಬಹಿಷ್ಕಾರದ ಶಿಕ್ಷೆಯನ್ನು ಹಾಕಿದ್ದಾರೆ. ಇದರಿಂದಾಗಿ ಮಾನಸಿಕವಾಗಿ ನೊಂದಿರುವಂತಹ ಚಂದ್ರಶೇಖರ್ ಕುಟುಂಬ ತಾಲೂಕು ಆಡಳಿತ ಮಧ್ಯೆ ಪ್ರವೇಶಿಸಿ ಬಹಿಷ್ಕಾರ ತೆರವುಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ನನ್ನ ಹೆಸರು ಚಂದ್ರಶೇಖರ. ನಾನು ಎಚ್.ಡಿ.ಕೋಟೆ ತಾಲೂಕು ಡಿ.ಬಿ.ಗುಪ್ಪೆ ಪಂಚಾಯಿತಿ ವಡಕನಮಾಳ ಗ್ರಾಮದಲ್ಲಿ 19/1 ಸರ್ವೆ ನಂಬರ್ನಲ್ಲಿರುವ ನನಗೆ ಯಾತ ನೀರಾವರಿಗೆ ಸೇರಿದಂಥ ಭೂಮಿ ಇದು. ಈ ಭೂಮಿಗೆ ಇವಾಗ ನನಗೆ ನೀರು ಸಿಗ್ತಾ ಇಲ್ಲ, ನೀರು ಕೊಡೋಕ್ಕಿಲ್ಲ ನಮ್ಮ ಗ್ರಾಮದವರು. ಅದು ಏನು ಕಾರಣ ಅಂತಂದರೆ, ನಮ್ಮ ಊರಿನಲ್ಲಿ ಗಣೇಶ ಪೂಜೆ ಅಂತ ಹೇಳಿ ಪೂಜೆ ನಡೆಸಿದ್ರು. ಆ ಪೂಜೆಗೆ ಅವರು ಬಂದು ಹೇಳಿದ್ರು, ₹500 ಮಡಿಗೆ ನೀವು ಒಂದು ಮನೆಗೆ ಹಾಕಿದ್ದೀವಿ, ಕೊಡಬೇಕು ಅಂತ ಹೇಳಿದ್ರು. ಆಯಿತು ಅಂತೇಳಿ ನಾನು ಕೊಟ್ಟೆ. ಅದೇ ಥರದಲ್ಲಿ ಇನ್ನೂ ನಮ್ಮ ರಸ್ತೆಯಲ್ಲಿ ಹೋಗುವ ಗಾಡಿಗಳನ್ನೆಲ್ಲ ತಡೆದು ದುಡ್ಡು ವಸೂಲಿ ಮಾಡಬೇಕು, ನೀವು ಬರಬೇಕು ಅಂತೇಳಿ ನಮ್ಮನ್ನು ಕರೆದ್ರು. ನಾನು ಬರಲ್ಲ ಅಂತ ಹೇಳಿದೆ. ಅದರಿಂದ ನಿಮಗೆ ಫೈನ್ ಆಗಿದ್ದೀವಿ ₹2,500. ಕೊಡಲ್ಲ ಅಂತಂದರೆ ನಿಮಗೆ ಬಹಿಷ್ಕಾರ ಮಾಡಿದ್ದೇವೆ. ಯಾರಲ್ಲ ಅಂತಂದರೆ ಪಾರೇವರು ಚಿನ್ನು ಅಂತ ಹೇಳೋರು ನಂಜೇಗೌಡ, ಅದೇ ಥರದಲ್ಲಿ ದೇವೇಶಗೌಡರ ಮಗ ದೇವೇಶಗೌಡ, ಮಾಚಿ ದೇವೇಶಗೌಡ, ಇನ್ನೂ 3-4 ಜನ ಇಂಥ ಜನಗಳೆಲ್ಲ ಸೇರಿ ನಮ್ಮನ್ನು ಹೆದರಿಕೆ ಹಾಕಿದ್ದಾರೆ. ಅವ್ರು ನೀರು ಕೊಡಲ್ಲ ಅಂತೇಳಿ, ಬರೋ ನೀರನ್ನ ಯಾವ ಥರದಲ್ಲಿ ಬಂದರೂ ನಿಮಗೆ ಕೊಡಲ್ಲ ಅಂತೇಳಿ ತಡೆಗಟ್ಟಿದ್ದಾರೆ. ಆ ನೀರನ್ನ ಬರೋ ದಾರಿಯಲ್ಲಿ ಅಡ್ಡಗಟ್ಟಿ ಮಡಗಿದ್ದಾರೆ. ಅದೇ ಥರದಲ್ಲಿ ನಮ್ಮ ಸ್ಕೂಲ್ಗೆ ಹೋಗುವ ಮಕ್ಕಳಿಗೆ ಸಹಿತ ಸೌಕರ್ಯ ಸಾಧನೆ ಕೊಡಲ್ಲ. ನಮ್ಮ ಮಕ್ಕಳು ಹಾದಿ ಬೀದಿಲಿ ಹೋಗೋಕ್ಕೂ ಬಿಡು ಬರಲ್ಲ, ಇವರು ಬೆದರಿಕೆ ಹಾಕ್ತಿದ್ದಾರೆ. ಇದು ಯಾವ ರಕ್ಷಣೆಯೂ ಇಲ್ಲ. ನೀವು ದಯ ವಿಚಾರಿಸ್ಬಿಟ್ಟು ನಮಗೆ ಯಾವುದಾರ ಒಂದು ಥರದಲ್ಲಿ ಒಂದು ರಕ್ಷಣೆ ಕೊಡಬೇಕಂತ ಹೇಳಿ ನಾನು ಮತ್ತು ಪಂಚಾಯಿತಿಗೆ ಒಂದು ಅರ್ಜಿ ಕೊಟ್ಟೆ. ಅವರು ನಮಗೆ ಯಾವುದು ಒಂದು ಇದು ಮಾಡಿಲ್ಲ. ಅದರಿಂದ ಮತ್ತು